ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ಯಾರೆಲ್ಲ ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಆಗಸ್ಟ್ 15ನೇ ತಾರೀಕು ಅವ್ರಿಗೆಲ್ಲ ಇದೊಂದು ಮಾಹಿತಿ ಅಂತ ಹೇಳ್ಬೋದು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಯಾರೆಲ್ಲ ಹೋದ ವಾರ ಮಾಡೋದಕ್ಕಾಗಿಲ್ಲ, ಅಂದರೆ ಹಬ್ಬ ಏನಿತ್ತು ಆಗಸ್ಟ್ 8ನೇ ತಾರೀಕು ಹಬ್ಬ ಇತ್ತಲ್ವ ಶುಕ್ರವಾರ, ಆ ಶುಕ್ರವಾರ ಯಾರಿಗೆಲ್ಲ ಹಬ್ಬ ಮಾಡೋದಕ್ಕಾಗಿಲ್ಲ 2025 ಆಗಸ್ಟ್ 8 ಏನು ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು, ಯಾರೆಲ್ಲ ಹಬ್ಬ ಮಾಡೋದಕ್ಕಾಗಿಲ್ಲ ಅವ್ರಿಗೆ ಒಳ್ಳೆ ಮುಹೂರ್ತ ನೀವು ಕೇಳೋದಾದರೆ ಈ ಶುಕ್ರವಾರ ಅಂದರೆ ಆಗಸ್ಟ್ 15ನೇ ತಾರೀಕು ನೀವು ಹಬ್ಬ ಮಾಡ್ಕೋಬಹುದು. ಆ್ಯಂಡ್ ಕಾರಣಾಂತರಗಳಿಂದ ನೀವು ಮಾಡೋದಕ್ಕಾಗಿರಲ್ಲ ಆಗಸ್ಟ್ 8ನೇ ತಾರೀಕು. ಕೆಲವೊಬ್ಬರು ಪೀರಿಯಡ್ಸ್ ಆಗಿರ್ತೀರ, ಅಥವಾ ಕೆಲವೊಬ್ಬರಿಗೆ ಹುಷಾರಿರಲ್ಲ, ಕೆಲವೊಬ್ಬರು ಊರಲ್ಲಿರಲ್ಲ, ಅಥವಾ ಆ ದಿನ ಬೇರೆ ಏನೋ ಮುಖ್ಯವಾದ ಕೆಲಸ ಇರುತ್ತೆ. ಹಾಗಾಗಿ ತುಂಬ ಕಾರಣಾಂತರಗಳಿಂದ ನೀವು ಲಕ್ಷ್ಮೀ ದೇವಿನ ಪೂಜೆ ಮಾಡೋದಕ್ಕಾಗಲ್ಲ, ವರಮಹಾಲಕ್ಷ್ಮಿ ವ್ರತ ಮಾಡೋದಕ್ಕಾಗಿರಲ್ಲ ಆಗಸ್ಟ್ 8ನೇ ತಾರೀಕು. ಆ ಒಂದು ಕಾರಣ ಇದ್ದಲ್ಲಿ ನೀವು ಆಗಸ್ಟ್ 15 ಶುಕ್ರವಾರ ಏನು ಬರುತ್ತೆ ಈ ಶುಕ್ರವಾರ ಆದರೂ ಮಾಡಬಹುದು. ಅಥವಾ ನೀವು ಈ ಶುಕ್ರವಾರನೂ ನೀವು ಮಾಡೋದಕ್ಕಾಗ್ತಾಯಿಲ್ಲ, ಅಂದರೆ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ಶುಕ್ರವಾರ ಬರುತ್ತೆ, ಈ ಶುಕ್ರವಾರನೂ ನೀವು ಮಾಡೋದಕ್ಕಾಗ್ತಿಲ್ಲ ಅಂದರೆ ನೀವು ಆಗಸ್ಟ್ 22ನೇ ತಾರೀಕು ಸಹ ಮಾಡಬಹುದು. ಸೊ ಮೊದಲಿಗೆ ನಾನು ಆಗಸ್ಟ್ 15ನೇ ತಾರೀಕು ಮಾಡೋದಾದರೆ ಯಾವ ಒಂದು ಟೈಮಿಂಗ್ಸಲ್ಲಿ ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ನೀವು ದೇವಿಯಲ್ಲಿ ಹಬ್ಬದ ದಿನದಂದು ಯಾಕೆ ಮಾಡೋದಕ್ಕಾಗಲಿಲ್ಲ ಅಂತ ಒಂದು ಹೇಳ್ಕೊಳ್ತಾ ದೇವಿಗೆ ಈ ಶುಕ್ರವಾರ ಅಂದರೆ ಆಗಸ್ಟ್ 15 ನೀವು ಮಾಡಿ. ಇದಕ್ಕೆ ಶುಭ ಮುಹೂರ್ತ ನೀವು ನೋಡೋದಾದರೆ ಇದರಲ್ಲೂ ನಿಮಗೆ ಟೈಮಿಂಗ್ಸ್ ಬರುತ್ತೆ, ಆ ಸಮಯ ನೋಡಿ ಮಾಡಬೇಕು. ಮೊದಲಿಗೆ ರಾಹುಕಾಲ ನಿಮಗೆ ಬೆಳಗ್ಗೆ 10:50, ಅಂದರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ 10:40, 10:35ರಿಂದ ಹಿಡಿದು 11 ಗಂಟೆವರೆಗೂ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಮಾಹಿತಿ, ಒಂದೊಂದು ಕ್ಯಾಲೆಂಡರ್ಗಳಲ್ಲಿ ಒಂದೊಂದು ರೀತಿ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಮೋಸ್ಟ್ ಆಫ್ ದ ಕ್ಯಾಲೆಂಡರ್ಸ್, ತುಂಬ ಕ್ಯಾಲೆಂಡರ್ಸ್ಗಳಲ್ಲಿ 10:55 ಅಂತ ಬರೆದಿರ್ತಾರೆ. ಸೊ ನೀವು ಯಾವುದಕ್ಕೂ ನೀವು 10:40 ಅಂತ ನೀವು ಕನ್ಸಿಡರ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ನೀವು 12:15 ಮುಗಿಯುತ್ತೆ ಅಂತ ಬರ್ತಿದ್ದಾರೆ. ಒಂದೊಂದು ಕ್ಯಾಲೆಂಡರ್ಗಳಲ್ಲಿ 12:40, 12:20 ಈ ರೀತಿ ನೋಡಿರ್ತಾರೆ. ಕೆಲವೊಂದು ಪಂಚಾಂಗದ ಪ್ರಕಾರ ನಾನು ನೋಡ್ತಾ ಇರೋ ಪ್ರಕಾರ 10:50ರಿಂದ ಸ್ಟಾರ್ಟ್ ಆದರೆ 12:15, 12:35, 40 ಅಂತ ಮೆನ್ಷನ್ ಮಾಡಿದ್ದಾರೆ ರಾಹುಕಾಲನ. ಸೊ ಹಾಗಾಗಿ ಈ ಒಂದು ಸಮಯ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋದಾದರೆ ರಾಹುಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸಮಯ ಏನಿದೆ ರಾಹುಕಾಲದಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಹೋದ ಶುಕ್ರವಾರ ಮಾಡೋದಕ್ಕಾಗಿಲ್ಲ, ಈ ಶುಕ್ರವಾರ ನೀವು ಒಳ್ಳೆ ಸಮಯದಲ್ಲಿ ಮಾಡಿದ್ರೆ ಲಕ್ಷ್ಮಿ ಕೈ ಹಿಡಿತಾರೆ. ನಾವು ಲಕ್ಷ್ಮಿ ಹಬ್ಬ ಮಾಡೋದೇನಕ್ಕೆ, ನಮಗೆ ಒಳ್ಳೆಯದಾಗಲಿ, ಧನ ಬರಲಿ, ದುಡ್ಡು ಬರಲಿ, ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ, ಎಲ್ಲರೂ ದುಡ್ಡು ಬರಲಿ ಅಂತ ಅನ್ನೋದಕ್ಕಿಂತ ಕೆಲವೊಬ್ಬರು ಎಷ್ಟೇ ದುಡಿದ್ರೂ ನಿಲ್ತಾ ಇರಲ್ಲ. ಆ ಒಂದು ಇಲ್ಲದೆ ರೀಸನ್ಸ್ ತುಂಬ ಇರುತ್ತೆ, ದುಡ್ಡು ನಿಲ್ಲದೆ ಇರೋದಕ್ಕೆ ರೀಸನ್ಸ್ ತುಂಬ ಇರುತ್ತೆ. ಹಾಗಾಗಿ ಲಕ್ಷ್ಮಿಗೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿತಿದ್ರು ದುಡ್ಡು ಬರ್ತಾಯಿಲ್ಲ, ಅಥವಾ ಬಂದಿರೋ ದುಡ್ಡು ಉಳಿತಾ ಇಲ್ಲ, ಏಳಿಗೆ ಆಗ್ತಾಯಿಲ್ಲ, ಮನೆಯಲ್ಲಿ ಸಮೃದ್ಧಿ ಆಗ್ತಾಯಿಲ್ಲ ಅಂತಂದರೆ ವರಮಹಾಲಕ್ಷ್ಮಿನ ನೀವು ರೂಪದಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ಕೇವಲ ದುಡ್ಡು ಬರೋದಷ್ಟೇ ಅಲ್ಲ, ನೀವು ದುಡ್ಡು ಬರಬೇಕು ಅಂತ ಕೇವಲ ಪೂಜೆ ಮಾಡಿದ್ರೆ ಸಾಲಲ್ಲ, ಒಳ್ಳೆ ಮನಸ್ಸಿನಿಂದ ನೀವು ವ್ರತನ ಮಾಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆ ನಾವು ಕಷ್ಟಪಟ್ಟು ದುಡಿಲೂಬೇಕು. ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ, ಹಣ ಬರಲಿ ಅಂತ ಕೇಳಿಕೊಂಡ್ರೆ ಲಕ್ಷ್ಮಿ ಕೊಡ್ತಾರೆ. ಏನು ಕೆಲಸ ಮಾಡ್ತಿರೋ ದುಡ್ಡು ಬರಲಿ ಅಂದರೆ ಕೊಡೋದಿಲ್ಲ. ಹಾಗಾಗಿ ದೇವಿನ ಆರಾಧನೆ ಮಾಡ್ತಾ ನಾನು ಏನೇ ಕೆಲಸ ಮಾಡಿದ್ರೂ ಯಶಸ್ಸು ಕೊಡು, ಅಂದರೆ ಒಳ್ಳೆ ಕೆಲಸ ನಾವೇನು ಮಾಡ್ತೀವಿ ಅದರಲ್ಲಿ ಯಶಸ್ಸು ಕೊಡು. ಯಾರಿಗೆಲ್ಲ ಕೆಲಸ ಸಿಗ್ತಿಲ್ಲ ಕೆಲಸ ಸಿಗೋ ಥರ ಆಗುತ್ತೆ, ಕಷ್ಟಪಟ್ಟು ಯಾರೆಲ್ಲ ವ್ಯಾಪಾರ ಮಾಡ್ತಿರ್ತೀರೋ ಅವ್ರಿಗೆ ದುಡ್ಡು ಬರುತ್ತೆ, ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಮಾಡೋ ಕಷ್ಟಪಡೋ ಕೆಲಸಕ್ಕೆ ದುಡ್ಡು ಬರುತ್ತೆ. ಹಾಗಾಗಿ ಈ ವ್ರತನ ಪಾಲಿಸಬೇಕು. ಈ ವ್ರತನ ನೀವು ಕಂಟಿನ್ಯೂಸ್ ಆಗಿ 3 ವರ್ಷ ಆದರೂ ಮಾಡಲೇಬೇಕಾಗುತ್ತೆ, ವರಮಹಾಲಕ್ಷ್ಮಿ ಹಬ್ಬ ವ್ರತನ. ಕಾರಣಾಂತರಗಳಿಂದ ನೀವು ಮಧ್ಯ ಬಿಡೋ ಹಾಗಿಲ್ಲ. ಈಗ ಹೋದ ವರ್ಷ ನೀವು ಇಟ್ಟಿರ್ತೀರ ವರಮಹಾಲಕ್ಷ್ಮಿನ, ಈ ವರ್ಷ ಕಾರಣಾಂತರಗಳಿಂದ ಆಗಸ್ಟ್ 8ನೇ ತಾರೀಕು ನೀವು ಮಾಡೋದಕ್ಕಾಗಿರಲ್ಲ ಅಂತ ಅಂದ್ಕೊಳ್ಳಿ. ಹಾಗಂತ ಈ ವರ್ಷ ನಾನು ಹುಷಾರಿರಲಿಲ್ಲ, ಅಥವಾ ಈ ವರ್ಷ ಏನೋ ಪೀರಿಯಡ್ಸ್ ಆಯಿತು ಅಂತ ನೀವು ಬಿಡೋ ಹಾಗಿಲ್ಲ. ಇನ್ ಕೇಸ್ ಅವತ್ತು ಮಾಡೋದಕ್ಕಾಗಿಲ್ಲ ಅಂದರೆ ಮುಂದಿನ ವಾರ, ಅಂದರೆ ಏನಿದೆ ಆಗಸ್ಟ್ 15ಕ್ಕೆ ಮಾಡಿ. ಆಗಸ್ಟ್ 15 ಮಾಡೋದಕ್ಕಾಗಿಲ್ಲ ಅಂದರೆ ಈ ಶ್ರಾವಣದಲ್ಲಿ ಬರುವಂಥ ಎಲ್ಲ ಶುಕ್ರವಾರ ಶ್ರೇಷ್ಠವಾಗಿರುತ್ತೆ, ನೀವು ನೋಡ್ಕೋಬೇಕು. ಅಮಾವಾಸ್ಯೆ ಹುಣ್ಣಿಮೆ ಇದ್ದಲ್ಲಿ ನೀವು ಅವತ್ತು ಬೇಕಿದ್ರೆ ಕೇಳಿಕೊಂಡು ಮಾಡೋದಕ್ಕಾಗಿಲ್ಲ ಅಂದರೆ ಬೇರೆ ಯಾವ ದಿನ ಮಾಡಬಹುದು. ಇನ್ನಷ್ಟು ಜನ ನೀವು ಆಗಸ್ಟ್ 15, 22 ಇಲ್ಲ ಅಂತಂದ್ರೂ ದೀಪಾವಳಿಗೆ ತುಂಬ ಜನ ಲಕ್ಷ್ಮಿನ ಕೂರಿಸೋವಂಥ ಪದ್ಧತಿ ಇದೆ. ಸೊ ದೀಪಾವಳಿನಲ್ಲೂ ಅಷ್ಟೇ ನೀವು ಆವತ್ತು ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರೆ ಆವತ್ತು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆವತ್ತು ನಿಮಗೆ ಬೆಳಕಿನ ಜೊತೆಗೆ ಲಕ್ಷ್ಮಿನೂ
ಕೂರಿಸಿದ್ರೆ ಅವತ್ತು ಅಷ್ಟೇ ನಿಮ್ಮ ಮನೆಗೆ ಲಕ್ಷ್ಮಿನೇ ಹಣದ ಜೊತೆಗೆ ಬೆಳಕಾಗಿ ಬರ್ತಾಳೆ ಅನ್ನೋದು ನಂಬಿಕೆ ಇದೆ. ಹಾಗಾಗಿ ಈ ಒಂದು ವ್ರತನ ಮಾಡಿ. ಇನ್ನೊಂದು ಸಮಯ ಯಾವುದು, ನೀವು ಆಗಸ್ಟ್ 15ನೇ ತಾರೀಕು ನಾನು ಹೇಳ್ದಂಗೆ ರಾಹುಕಾಲ 10:40-55 ಸ್ಟಾರ್ಟ್ ಆಗಿ 12:35ವರೆಗೂ ಇರುತ್ತೆ. ಈ ಒಂದು ಸಮಯದಲ್ಲಿ ಮಾಡಬೇಡಿ. ಇನ್ನೊಂದು ಸಮಯ ಯಾವುದಂತಂದರೆ ಯಮಗಂಡ ಕಾಲ ಬರುತ್ತೆ. ಯಮಗಂಡ ಕಾಲ ನಿಮಗೆ 3:40 ಹೆಚ್ಚು ಕಮ್ಮಿ 3:30 ಅಂತಲೂ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ 3:30ರಿಂದ ಹಿಡಿದು ಸಂಜೆ 5:20ವರೆಗೂ ನಿಮಗೆ ಯಮಗಂಡ ಕಾಲ ಬರುತ್ತೆ. ಹಾಗಾಗಿ ಈ ಒಂದು ಸಮಯ ಯಮಗಂಡ ಕಾಲ ತುಂಬ ಶ್ರೇಷ್ಠ ಅಲ್ಲ. ಹಾಗಾಗಿ ನೀವು ಯಮಗಂಡ ಕಾಲ 3:40ರಿಂದ 5:20 ಏನು ಬರುತ್ತೆ, ಈ ಒಂದು ಯಮಗಂಡ ಕಾಲದಲ್ಲಿ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಪೂಜೆನ ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನಾಳೆ ಯಾರಿಗಾಗಲ್ಲ, ಆಗಸ್ಟ್ 22ನೇ ತಾರೀಕು ಸಹ ನೀವು ಮಾಡ್ಬೋದು. ಇನ್ನು ಆಗಸ್ಟ್ 22ನೇ ತಾರೀಕು ಅಂದರೆ ಮುಂದಿನ ಒಂದು ಶುಕ್ರವಾರ ಮಾಡಬೇಕು ಅಂದ್ಕೊಂಡಿರೋರಿಗೆ ಯಾವ ಸಮಯ ತುಂಬ ಶುಭಗಳಿಗೆ ಆಗಿರುತ್ತದೆ, ಯಾವ ಸಮಯದಲ್ಲಿ ನೀವು ಮಾಡಬೇಕು ಆ್ಯಂಡ್ ಯಾವ ಸಮಯದಲ್ಲಿ ಮಾಡಬಾರ್ದು ಅನ್ನೋದು ನೋಡೋದಾದರೆ ನೀವು ಅವತ್ತು ರಾಹುಕಾಲವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ರಾಹುಕಾಲದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಆಗಸ್ಟ್ 22 ನಿಮಗೆ ರಾಹುಕಾಲ 10:50ರಿಂದ ಸ್ಟಾರ್ಟ್ ಆಗಿ 12:00ವರೆಗೆ ಬರುತ್ತೆ. ಇದನ್ನು ನೀವು ಮಾಡಬೇಡಿ, ಈ ಟೈಮಿಂಗ್ಸಲ್ಲಿ ಮಾಡಬೇಡಿ. 10:50ರಿಂದ 12:00ವರೆಗೂ. ಆ್ಯಂಡ್ ಯಮಗಂಡ ಕಾಲನು ನಿಮಗೆ ಆಗಸ್ಟ್ 22 3:30ರಿಂದ ಸ್ಟಾರ್ಟ್ ಆದರೆ 5:20ವರೆಗೂ ಬರುತ್ತೆ ಆಗಸ್ಟ್ 22. ಸೊ ಈ ಒಂದು ಟೈಮಿಂಗ್ಸಲ್ಲಿ ನೀವು ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳಿದಾಗೆ ಆಗಸ್ಟ್ 15ನೇ ತಾರೀಕು ರಾಹುಕಾಲ ಯಮಗಂಡ ಕಾಲ ಏನು ಟೈಮಿಂಗ್ಸ್ ಹೇಳಿದ್ದೀನಿ, ಆ್ಯಂಡ್ ಆಗಸ್ಟ್ 22 ರಾಹುಕಾಲ ಯಮಗಂಡ ಕಾಲ ಏನು ಟೈಮಿಂಗ್ಸ್ ಹೇಳಿದ್ದೀನಿ, ಈ ಒಂದು ಟೈಮಿಂಗ್ಸಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಈ ಟೈಮಿಂಗ್ಸ್ನ ಬಿಟ್ಟು ನೀವು ಬೇರೆ ಟೈಮಿಂಗ್ಸ್ ಯಾವುದು ಒಳ್ಳೆಯದಿದೆ ನೋಡಿಕೊಂಡು ನೀವು ಪೂಜೆ ಮಾಡ್ಬೋದು. ಮೇಯ್ನ್ಲಿ ಈ ಒಂದು 2 ಟೈಮಿಂಗ್ಸಲ್ಲಿ ರಾಹುಕಾಲ ಯಮಗಂಡ ಕಾಲದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನೀವು ಕಳಶಕ್ಕೆ ಹಾಕಬೇಕಾಗಿರೋ ವಸ್ತುಗಳನ್ನು ನಾವು ಆಲ್ರೆಡಿ ಹೇಳಿದ್ದೀನಿ. ಶುಕ್ರವಾರ ಪೂಜೆಗೆ ಏನೇನು ಮಾಡಬೇಕು ಅಂತ, ಕಳಶ ಸ್ಥಾಪನೆ ಮಾಡೋದು, ಕಳಶ ಕದಲ್ಸೋದು, ಅದು ಎಲ್ಲನೂ ನೋಡಿಕೊಂಡು ಮಾಡಬೇಕು. ಇನ್ನು ಆಗಸ್ಟ್ 15ಕ್ಕೆ ನೀವು ಪೂಜೆ ಮಾಡ್ತೀರಾ ಅಂದರೆ, ನೀವು 3 ದಿನ ಕೂರಿಸ್ತೀರಾ ಅಂತಂದರೆ ಶುಕ್ರವಾರ, ಶನಿವಾರ, ಭಾನುವಾರಕ್ಕೆ ನೀವು ಇದು ಮಾಡ್ಬೋದು. ಆಗಸ್ಟ್ 22 ನೀವು ಮಾಡ್ತೀರಾ ಅಂದರೆ 23, 24, 25ನೇ ತಾರೀಕು ನೀವು ನೋಡಿಕೊಂಡು ಟೈಮಿಂಗ್ಸು ನೋಡಿಕೊಂಡು ಕಳಶನ ಕದಲ್ಸ್ಬೋದು. ಕಳಶ ಕದಲ್ಸೋದು ಅಷ್ಟೇ 3 ಸಲ ಬಲಗೈಯಲ್ಲಿ ಹಿಡಿದು ಕಳಶ ಏನು ಇಟ್ಟಿರ್ತೀರ ಅದು ಅಲ್ಗಾಡಿಸಿದ್ರೆ ಅಥವಾ ಮೇಲಿಂದ ಕೆಳಗಡೆ ಮಾಡಿದ್ರೆ ಕಳಶ ಕದಲ್ಸ್ದಂಗೆ ಲೆಕ್ಕ ಬರುತ್ತೆ. ಆಮೇಲೆ ನೀವು ಮಹಾಲಕ್ಷ್ಮೀ ದೇವಿಗೆ ಇಟ್ಟಿರೋ ಕಳಶನ ವಿಸರ್ಜನೆ ಮಾಡಬಹುದು. ಆ್ಯಂಡ್ ಅದ್ರಲ್ಲಿ ಹಾಕಿರೋ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಅಂತಲೂ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗೆ ಹಾಕೋದು ಅಥವಾ ದೇವಸ್ಥಾನಕ್ಕೆ ಕೊಡೋದನ್ನು ಮಾಡ್ಬೋದು. ಕಳಶದಲ್ಲಿ ನೀರು ಹಾಕಿದರೆ ಅದನ್ನು ಯಾವುದಾದ್ರೂ ಕಳಶ ಗಿಡದ ಬೇರಿಗೆ ಹಾಕಿ ಜನನ ತುಳಿಬಾರ್ದು, ಓಡಾಡಬಾರ್ದು. ಅಥವಾ ಅಕ್ಕಿ ಏನಾದರೂ ಹಾಕಿದ್ದರೆ ಕಳಸದಲ್ಲಿ ಅದನ್ನು ನೀವು ಯಾವುದಾದ್ರೂ ಒಂದು ಸಿಹಿ ಮಾಡಿ ಸ್ವಲ್ಪ ಅಕ್ಕಿ ತೊಗೊಂಡು ಸಿಹಿ ಮಾಡಿ ಮಿಕ್ಕಿದ್ದನ್ನು ನೀವು ಖಾರ ಮಾಡ್ಕೊಬೋದು. ಬಟ್ ಮೊದಲಿಗೆ ಸ್ವಲ್ಪ ಅಕ್ಕಿನ ತೊಗೊಂಡು ನೀವು ಸಿಹಿ ಮಾಡಬೇಕಾಗತ್ತೆ. ನಾನು ಹೇಳ್ದಾಗೆ ನಿಮಗೆ ಏನೇ ಒಂದು ತೊಂದರೆ ತೊಡಕು ಇದ್ರೂ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ 3 ವರ್ಷದ ನಂತರ ನಿಮಗೆ ಹೇಗೆ ಸ್ಲೋಲಿ ನಿಮಗೆ ಲಕ್ಷ್ಮಿ ನಿಮ್ಮ ಮನೆಗೆ ಆಕರ್ಷಿತರಾಗಿ ಸ್ವಲ್ಪನೇ ದುಡ್ಡು ಜಾಸ್ತಿ ಕೈ ಸೇರ್ತಾ ಹೋಗುತ್ತೆ ನಿಮಗೆ ಅಂತ. ಸೊ ಈ ವ್ರತನ ಖಂಡಿತವಾಗಿಯೂ ಮಾಡಿ. ಇದರಲ್ಲಿ ಏನು ವಿಜೃಂಭಣೆಗೋಸ್ಕರ ಅಲ್ಲ, ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಇಟ್ಟು ದೇವಿಗೆ ನೀವು ಮಾಡಬಹುದು. ಹಣ್ಣು ಹಂಪಲು ಅಷ್ಟೇ ಇಡಬೇಕು, ಇಷ್ಟು ಇಡಬೇಕಂತ ಏನಿಲ್ಲ. ಒಂದೊಂದು ಹಣ್ಣು 5 ಥರ ಇಟ್ಟರೂ ಪೂಜೆಗೆ ನೀವು ಪ್ರಾಪ್ತಿ ಆಗುತ್ತೆ. ನಿಮ್ಮ ಕೈಲಾದಷ್ಟು ನೀವು ಹಾಕಿ ಲಕ್ಷ್ಮೀ ಹಬ್ಬನ ಮಾಡಿ, ನೀವು ಕಷ್ಟಪಟ್ಟು ನೀವು ಮಾಡೋ ಕೆಲಸದಲ್ಲಿ ನೋಡಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಮಾಡಿದ್ದೀರಾ, ನಿಮಗೆಲ್ಲ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ಇವತ್ತು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.